ಎಂಬುದಾಗಿ ಹೇಳಿ, ನಂತರ ನೋಡಿ ಪೌಲನು ಆಗ್ಲೇ ಹೇಳಿದೆ, ಅವನು ನಂಬಿಕೆಯಲ್ಲಿ ಮಾದರಿಯಾಗಿದ್ದ, ಪವಿತ್ರಾತ್ಮನ ಫಲಗಳಿಂದ ಮಾದರಿಯಾಗಿದ್ದ, ಪವಿತ್ರಾತ್ಮನ ಬಲದಿಂದಲೂ ಅವನು ಮಾದರಿಯಾಗಿದ್ದಾನೆ. ನಂತರ ಈಗ ಪೌಲನು ಒಬ್ಬ ದ್ರವ್ಯಾಶೆ ಇಲ್ಲದ ವ್ಯಕ್ತಿಯಾಗಿದ್ದಾನೆ. ನಾವು ಫಿಲಿಪ್ಪ 4:11-12 ಓದೋಣ. ಫಿಲಿಪ್ಪ 4:11-12. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾಗಿದ್ದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ. ನೋಡಿ, ಈ ಫಿಲಿಪ್ಪಿ ಸಭೆಗೆ ಬರೆಯುವಾಗ ಅವನು ಹೇಳ್ತಾನೆ, ಫಿಲಿಪ್ಪಿ ಸಭೆಯವರೇ ನೀವು ಸಂತೋಷವಾಗಿರ್ಬೇಕಂತ ಹೇಳ್ತಾನೆ. ಅವನು 4ನೇ ವಚನದ ಹೇಳುವಾಗ ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ, ಚಿಂತೆ ಮಾಡ್ತಾ ಇರುವಂತ ವಿಷಯ ಅಲ್ಲ ಎಂಬುದಾಗಿ, ನಿಮಗೆ ಬೇಕಾದದ್ದನ್ನು ದೇವರ ಹತ್ರ ತಿಳಿಯಪಡಿಸಿ ಎಂಬುದಾಗಿ. ನಂತರ ನಾವು 11-12 ಬರುವಾಗ ಅವನು ತನ್ನ ವಿಷಯದಲ್ಲೇ ತಿಳಿಯಪಡಿಸ್ತಾ ಇದ್ದಾನೆ. ಕೊರತೆಯಲ್ಲಿದ್ದೇನೆಂದು ನಾನು ಇದನ್ನು ಹೇಳುತ್ತಾ ಇಲ್ಲ, ನನಗೆ ಕೊರತೆ ಇದೆ, ನಾನೀಗ ಕಷ್ಟದಲ್ಲಿ ಇದ್ದೇನೆ, ನನಗೆ ಇಂಥದ್ದು ಬೇಕಾಗಿದೆ ಅಂತ ಅದನ್ನು ಹೇಳ್ತಾ ಇಲ್ಲ ಅವನು. ಆದ್ರೆ ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು, ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗುವುದಂದ್ರೇನು? ಅವನು ಯಾವ ಸ್ಥಿತಿಯಲ್ಲಿದ್ದನೋ ಅದರಲ್ಲೇ ಸಂತೋಷವಾಗಿ ಇರುವುದನ್ನು, ತೃಪ್ತಿಕರವಾದ ರೀತಿಯಲ್ಲಿ ಇರುವುದನ್ನು, ಅವನು ಅದನ್ನು ಕಲ್ತುಕೊಂಡಿದ್ದೇನೆ ಅಂತ. ಹಾಗಿರುವಾಗ ಒಂದು ತಿಳಿಬೇಕಾದದ್ದು, ನಮಗೆ ದೇವರಿದ್ದಾರೆ, ಎಲ್ಲವನ್ನೂ ಒದಗಿಸಲು ಶಕ್ತನಾದ ನಮ್ಮ ಕರ್ತನಿದ್ದಾನೆ. ನಾನು ಹಸಿಯುವುದನ್ನು ಅವರು ನೋಡುತ್ತಾನೆ, ನಾನು ದುಃಖದಲ್ಲಿ ಇರುವುದನ್ನು ನೋಡುತ್ತಾನೆ, ನನಗೆ ಏನು ಕೊರತೆ ಇದೆಯೋ ಅದನ್ನು ನೋಡುತ್ತಾನೆ. ಹೀಗಿರುವಾಗ ಆತನೇ ನನಗಿರುವಾಗ, ಎಲ್ಲವನ್ನು ಒದಗಿಸೋದು ನನಗಿರುವಾಗ, ಈ ಕೊರತೆಯಲ್ಲಿ ನಾನ್ಯಾಕೆ ದುಃಖ ಪಡಬೇಕು, ನಾನ್ಯಾಕೆ ಚಿಂತೆ ಮಾಡಬೇಕು? ಇದು ಪೌಲನು ಹೇಳೋದು. ನಾನು ಸಂತುಷ್ಟನಾಗಿ ಇದ್ದೇನೆ, ನಾನು ಸಂತೋಷವಾಗಿ ಇದ್ದೇನೆ ಎಂಬುದಾಗಿ ತನ್ನ ವಿಷಯ ತಿಳಿಸ್ತಾನೆ. ಅದನ್ನೇ ತಿಮೋತಿಗೆ ಹೇಳ್ತಾನೆ, ನಿಮಗಿರುವವುಗಳಲ್ಲಿ ಏನಾಗ್ಬೇಕು ಅಂತೆ? ಸಂತೃಪ್ತರಾಗಿರ್ರಿ, ನಿಮಗಿರುವವುಗಳಲ್ಲಿ ನೀವು ಸಂತೃಪ್ತರಾಗಿರ್ರಿ ಅಂತ. ನೋಡಿ, ನಮಗೆ ಬೇಕಾದಷ್ಟು ದೇವರಿಗೆ ಕೊಡೋದಕ್ಕೆ ಶಕ್ತಿ ಉಂಟ ಇಲ್ವಾ? ಉಂಟು ಅಲ್ಲ? ದೇವರಿಗೆ ಯಾವ್ದು ಅಸಾಧ್ಯ ಇಲ್ವೇ ಇಲ್ಲ. ಯಾಕೆ ಅವ್ರು ಕೊಡ್ತಾ ಇಲ್ಲ? ನೋಡಿ, ಮತ್ತಾಯ 6ನೇ ಅಧ್ಯಾಯನು ನೀವು ಓದಿದ್ರೆ ಅಲ್ಲಿ ಸ್ಪಷ್ಟವಾಗಿ ಶಿಷ್ಯರಿಗೆ ಮಾಡಿದ ಉದಾಹರಣೆಯನ್ನು ನೋಡ್ತೇವೆ ನಾವು. ಅವರು ಚಿಂತೆ ಮಾಡ್ತಾ ಇದ್ರು, ಹೊದ್ದುಕೊಳ್ಳುವುದಕ್ಕೂ, ತಿನ್ನುವುದಕ್ಕೂ, ಕುಡಿಯುವುದಕ್ಕೂ ಚಿಂತೆ ಮಾಡ್ತಾ ಇದ್ರು. ಆತನಿಗೆ ಕೊಡುವುದು ದೊಡ್ಡ ವಿಷಯವೇ ಇರಲಿಲ್ಲ, ಆದ್ರೆ ಆತನು ಕೊಡ್ಲಿಲ್ಲ. ಅದರ ಬದಲು ಹೇಳಿದ್ರು, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಉಳಿದವುಗಳೆಲ್ಲವೂ ಬರುವವು. ನೋಡಿ, ನನ್ನ ಗರ್ವವು ನಾನು ಬಿಡಬೇಕಾದ್ರೆ, ಈಗ ನನಗೆ ಹಣ ಜಾಸ್ತಿ ಇನ್ನೂ ಬಂತಂದ್ರೆ ನನ್ನ ಗರ್ವ ಎಲ್ಲಿರುತ್ತೆ ಹೇಳಿ? ನಾನು ಅಲ್ಲೇ ಇರ್ತದೆ, ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ನನಗೆ ಹಣ ಕೊಡದಿದ್ರೆ ನನ್ನ ಗರ್ವ ಎಲ್ಲಿಗೆ ಹೋಗುತ್ತೆ? ಅದು ತಗ್ಗಿಸಲ್ಪಡ್ತದೆ. ನಾನು ಹೇಳುವುದು ಅರ್ಥ ಆಯ್ತಾ? ಹೀಗೆಯೇ ನಮ್ಮ ಜೀವಿತದಲ್ಲಿ ಪ್ರತಿಯೊಂದಕ್ಕೂ ಇದು ಸಮಸ್ಯೆ ಇದೆ. ಅಂತ ಸ್ವಭಾವಗಳನ್ನು ತೆಗೆದು ಹಾಕಿ ನಾವು ಸರಿಯಾದ ಒಂದು ದಾರಿಗೆ ಬರುವುದಕ್ಕೆ ಇದು ನಡೆಯುವಂತಹದ್ದು. ಅದು ಬಂದ ನಂತರ ಅದು ಸಿಗುತ್ತೆ, ಅದಕ್ಕೇನು ಮೋಸನೇ ಇಲ್ಲ. ಎಲ್ಲಿವರೆಗೂ ಬರುವುದಿಲ್ವೋ ಅಲ್ಲಿವರೆಗೂ ಅದು ಸಿಗುವುದಿಲ್ಲ. ಯಾಕಂದ್ರೆ ಅದೇ ನಮಗೆ ಸಮಸ್ಯೆ ಆಗಿರುತ್ತೆ. ಆದ್ದರಿಂದ ಇಲ್ಲಿ ಕೊರತೆಯಲ್ಲಿರುವಾಗ ನಾವು ಖುಷಿಯಾಗಿ ದೇವರೊಂದಿಗೆ ಇದ್ದೇವೆ ಅಂತ ನಮ್ಗೆ ಕಾಣ್ಬೇಕು. ಕೆಲವರಿಗೆ ಒಂದು ಸಣ್ಣ ಕೊರತೆ ಆದ್ರೆ ಅಯ್ಯೋ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಗೊತ್ತಾ, ಇಸ್ರೇಲಿಯರಿಗೆ ಒಂದು ಅದ್ಭುತ ಆದ್ರೆ ಏನ್ ಮಾಡ್ತಾ ಇದ್ರು ಹೇಳಿ? ಅವ್ರು ಹಾಡ್ತಾ ಇದ್ರು, ಸ್ತುತಿಸ್ತಾ ಇದ್ರು, ಕುಣಿತಾರೆ, ಬಹಳ ಖುಷಿ. ದೇವ್ರ ಅದ್ಭುತ ಮಾಡಿದ್ರು, ಬಹಳ ಖುಷಿ. ಅದೇ ಕೆಲವು ಸಮಸ್ಯೆ ಬಂದ ಕೂಡಲೇ ಏನ್ ಮಾಡ್ತಾ ಇದ್ರು ಹೇಳಿ? ಗುಣಗುಟ್ಟುದೇನು, ಕೂಗುದೇನು, ಅಳುದೇನು, ಅಯ್ಯೋ ಅದು
ಹೇಳಿ ಪ್ರಯೋಜನ ಇಲ್ಲ. ಹಾಗಿರುವಾಗ ಇಲ್ಲಿ ನಾವು ತಿಳಿಯತಕ್ಕಂಥ ಒಂದು ವಿಷಯ ನೋಡಿ, ಪೌಲನು ಹೇಳ್ತಾ ಇದ್ದಾನೆ, ನೀವು ಕೊರತೆಯಲ್ಲಿದ್ದಾಗ್ಯೂ ಸಂತೃಪ್ತರಾಗಿರಿ. ಹೌದು, ನಮಗೆ ಕೆಲವು ಸರಿ ದುಃಖದ ಸಂಗತಿಗಳು ಬರ್ತವೆ, ನೋವಿನ ಸಂಗತಿಗಳು ಬರ್ತವೆ. ನಮ್ಮನ್ನು ಕ್ರಿಸ್ತನಲ್ಲಿ ಬಲಪಡಿಸ್ಕೊಂಡಿರ್ಬೇಕು. ನಮ್ಮ ಕೊರತೆಯಲ್ಲಿದೆ ಅಂತ ಹೇಳ್ಕೊಂಡು ನಾವು ಆ ಕೊರತೆಯನ್ನೇ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ನನಗೆ ಎಂಥ ದೇವರಿದ್ದಾರೆ, ಬೇಕಾದಾಗ ಅದನ್ನು ಕೊಡ್ತಾನೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರೋಣ ಎಂಬ ಆ ಸಂತೋಷದಲ್ಲಿರ್ಬೇಕು. ನೋಡಿ, ಅವನು 12ನೇ ವಚನ ಏನು ಹೇಳ್ತಾ ಇದ್ದಾನೆ? 12ನೇ ವಚನ ಒಂದ್ಸರಿ ಓದಿ. ನಾನು ಬಡವನಾಗಿರಲು ಬಲ್ಲೆನು, ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾಗಿದ್ದರೂ, ಕೊರತೆಯುಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅವೆಲ್ಲವುಗಳನ್ನು ನಾನು ಕಲಿತುಕೊಂಡಿದ್ದೇನೆ. ಅವನು ಹೇಳ್ತಾನೆ, ನಾನು ಬಡವನಾಗಿರಲು ಬಲ್ಲೆ. ಬಡವನಾಗಿ ನಾನು ಹೇಗೆ ಇರಬೇಕೋ ಅದು ನನಗೆ ಗೊತ್ತು. ಸಮೃದ್ಧಿ ಉಳ್ಳವನಾಗಿದ್ದಾಗಲೂ ನನಗೆ ಹೇಗಿರ್ಬೇಕಂತ ಗೊತ್ತು. ನನಗೆ ಸಮೃದ್ಧಿ ಮುಖ್ಯ ಅಲ್ಲ, ಬಡತನ ಮುಖ್ಯ ಅಲ್ಲ, ಕ್ರಿಸ್ತನೇ ಮುಖ್ಯ. ಆ ಎರಡರ ನಡುವೆಯಲ್ಲಿ ನಾನು ಹೇಗೆ ಜೀವಿಸ್ಬೇಕು ನನಗೆ ಗೊತ್ತು. ಕೆಲವರಿಗೆ ಸಮೃದ್ಧಿ ಇದ್ರೇನೆ ನನಗೆ ಬದುಕುವುದಕ್ಕಾಗುದಪ್ಪ, ಜೀವಿಸುವುದಕ್ಕಾಗುದಂತ ಯೋಚನೆಗಳು, ಚಿಂತೆಗಳು. ಆದರೆ ಕ್ರಿಸ್ತನೇ ನಮ್ಮ ಸಮೃದ್ಧಿ ಅಂತ ನಾವು ಆಲೋಚನೆ ಮಾಡೋದಿಲ್ಲ. ಆ ನಂತರ ಬಡತನದ ವಿಷಯದಲ್ಲಿ ಆಲೋಚನೆ, ನಾವು ಯಾಕೆ ಇಷ್ಟು ಬಡತನದಲ್ಲಿದ್ದೇವಪ್ಪ, ದೇವರಿಗೆ ಅಷ್ಟು ಗೊತ್ತಾಗುವುದಿಲ್ವೋ? ಆದರೆ ಬಡತನಗಿಂತಲೂ ನಮ್ಮ ಕರ್ತನೇ ನಮಗೆ ಐಶ್ವರ್ಯವಂತ ಅಂತ ನಾವು ಯೋಚನೆ ಮಾಡೋದಿಲ್ಲ. ಆದ್ರಿಂದ ಪೌಲನದು ನಾನು ಕಲ್ತುಕೊಂಡಿದ್ದೇನೆ ಅಂತ ಹೇಳ್ತಾನೆ. ಹಾಗಿರುವಾಗ ನಮ್ಮ ಮಾದರಿ ಈ ಕೊರತೆಯ ಸಮಯದಲ್ಲಿ ಹೇಗಿರುತ್ತೆ, ಯಾವ ರೀತಿಯಲ್ಲಿ ನಾವು ಇದ್ದೇವೆ, ಒಂದು ಕೊರತೆಯ ಸಂದರ್ಭ ಇರುವಾಗ ಯಾವ ರೀತಿಯಲ್ಲಿ ಇರ್ತೇವೆ, ಆವಾಗ ನಮ್ಮ ಜೀವಿತದ ಮಾದರಿ ಅಲ್ಲಿ ತೋರಿಸುವಂಥದ್ದಾಗಿದೆ. ಆದ್ರಿಂದ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ಓದಿ. ನಿಮ್ಮ ನಡತೆಯು ದ್ರವ್ಯಾಶೆ ಇಲ್ಲದಾಗಿರಲಿ ಮತ್ತು ನಿಮಗಿರುವವುಗಳಲ್ಲಿ ತೃಪ್ತರಾಗಿರ್ರಿ. ಯಾಕೆಂದರೆ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆಯುವುದಿಲ್ಲವೆಂದು ಆತನು ಹೇಳಿದ್ದಾನೆ. ನಿಮ್ಮ ನಡತೆಯು ದ್ರವ್ಯಾಶೆ ಇಲ್ಲದ. ದ್ರವ್ಯಾಶೆ ಅಂದ್ರೇನು? ಲೋಕದ ಎಲ್ಲ ಸಂಗತಿಗಳ ಆಶೆ. ಆಶೆ ಹಣದಾಶೆ ಆಗ್ಬೋದು, ಇತರ ಲೋಕದ ಸಂಗತಿಗಳ ಆಶೆ ಆಗ್ಬೋದು. ಅದರಿಂದ ಅದು ನಾವು ಆಶೆ ಪಡ್ತಾ ಇದ್ದೇವೆ ಆದರೆ ಅದು ಕಾಣ್ತದೆ. ಅದರ ಮೇಲೆ ಆಶೆ ಇರುವುದಾದ್ರೆ ಅದು ಕಾಣುತ್ತೆ. ಅಂತ ಆಶೆ ಇದ್ರೆ ದೇವರ ಮೇಲೆ ನಮ್ಮ ನಂಬಿಕೆ ಇಲ್ಲ ಅಂತ ಆ ಮಾದರಿ ತೋರಿಸುತ್ತೆ. ಒಂದು ವೇಳೆ ಆ ಆಶೆಯೇ ಇಲ್ಲದೆ ಹೋದ್ರೆ ಆ ವ್ಯಕ್ತಿ ದೇವರ ಮೇಲೆ ತನ್ನ ನಂಬಿಕೆ ಇಟ್ಟಿದ್ದಾನಂತ ಅದು ಕಾಣುತ್ತೆ. ಯಾಕಂದ್ರೆ ಅವನು ಈ ವಾಗ್ದಾನವನ್ನು ನಂಬ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ನಾನು ನಿನ್ನನ್ನು ತೊರೆಯುವುದಿಲ್ಲ. ಅವನು ಈ ನಂಬಿಕೆಯಲ್ಲಿ ಇರ್ತಾನೆ, ನನ್ನನ್ನು ದೇವರು ಕೈ ಬಿಡುವುದೇ ಇಲ್ಲ, ನನ್ನನ್ನು ತೊರೆಯುವುದೇ ಇಲ್ಲ ಅಂತ. ಆದ್ರೆ ಅವನು ದ್ರವ್ಯಾಶೆ ಉಳ್ಳವನಾದ್ರೆ, ಬೈಬಲಲ್ಲಿ ಹಲವಾರು ಉದಾಹರಣೆ ನೋಡ್ತೇವೆ. ಲೋಟನನ್ನು ಕೂಡ ನಾವು ನೋಡಬಹುದು. ಸೋದಮ್ ಗೊಮರವನ್ನು ನೋಡಿದ. ಆಮೇಲೆ ನಾವು ನೋಡ್ತೇವೆ ಅರಸುಗಳ ಪುಸ್ತಕದಲ್ಲಿ, 1 ಸಮುವೇಲ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ ಸೌಲನ ವಿಷಯದಲ್ಲಿ ಅವನ ಅಮಲೇಕ್ಯರನ್ನೆಲ್ಲ ಅವರಿಗೆ ಎಲ್ಲವನ್ನು ನಾಶ ಮಾಡ್ಬೇಕಂತ ದೇವರು ಹೇಳಿದಾಗ ಅವನು ಯಾವುದನ್ನು ಉಳಿಸಿದ? ಅಮಲೇಕ್ಯರ ಸಂಪತ್ತನ್ನು ಉಳಿಸಿದ. ಅಲ್ಲಿ ಅದನ್ನು ಉಳಿಸಿಕೊಂಡು ತನಗೆ ಬೇಕಾಗಿ ತಂದ. ಅದರಿಂದ ಕೊನೆಗೆ ದೇವರವನಿಗೆ ಹೇಳಿದ್ದೇನು? ಅಲ್ಲಿ ನನ್ನ ಆಜ್ಞೆಯನ್ನು ನೀನು ಮೀರಿದ್ದಿ, ನಿನ್ನ ಒಂದು ದುರಾಶೆ ಈ ರೀತಿ ನನ್ನ ಆಜ್ಞೆ ಮೀರುವಾಗೆ ಮಾಡಿದೆ. ಹೀಗಿರುವಾಗ ನೀನು ಅರಸುತನದಿಂದ ತೆಗೆಯಲ್ಪಟ್ಟಿ. ಅದರ ಹಿಂದೆ ಹೋಗಿ ಅರಸುತನವನ್ನೇ ಅವನು ಕಳ್ಕೊಂಡ್ಬಿಟ್ಟಂತ ನಾವು ನೋಡ್ತೇವೆ. ಅದರಿಂದ ಈ ಒಂದು ದ್ರವ್ಯಾಶಿ ಉಳ್ಳವರಾಗಿ ಮಾದರಿ ತೋರಿಸ್ತಾ ಹೋದ್ರೆ ಅಲ್ಲಿ ಇನ್ನೊಬ್ಬರಿಗೆ ದೇವರನ್ನು ತೋರಿಸುವುದಲ್ಲ, ನಾವು ತೋರಿಸುವುದೇ ಈ ಲೋಕ ಸಂಗತಿಗಳನ್ನು ಅಷ್ಟೇ. ಅದು
ನಾವು ತೋರಿಸುವಂತ ವಿಷಯವಾಗಿದೆ. ಇನ್ನು ನಂತರ ಮುಂದಕ್ಕೆ ಹೋಗೋ ಇನ್ನೊಂದು ವಿಷಯ ಹೇಳಿಬಿಡ್ತೇನೆ. 1 ಕೊರಿಂಥ 9:27. 1 ಕೊರಿಂಥ 9:27. ಆದರೆ ನಾನು ಬೇರೆಯವರಿಗೆ ಸಾರಿದ ಮೇಲೆ ಯಾವ ವಿಧದಲ್ಲಿಯೂ ನಾನು ಭ್ರಷ್ಟನಾಗದಂತೆ ನನ್ನ ದೇಹವನ್ನು ಅಧೀನತೆಯಲ್ಲಿಟ್ಟು ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಈಗ ಅವನು ಬೇರೆಯವರಿಗೆ ನಾನು ಸಾರ್ತಾ ಇದ್ದೇನೆ, ಸಾರಿದ ಮೇಲೆ ಈಗ ನಾನು ಮಾದರಿಯಾಗಿರ್ಬೇಕಲ್ಲ ಅಂತ ಅಲ್ಲಿ. ಆದ್ರಿಂದ ನಾನು ಬೇರೊಬ್ಬರಿಗೆ ಈಗ ಮಾದರಿ ಆಗ್ಬೇಕಾದ್ರೆ ನಾನು ಕೂಡ ಹೇಗಿರ್ಬೇಕು? ನಾನು ಭ್ರಷ್ಟನಾಗದಂತೆ ನಾನು ನೋಡ್ಕೋಬೇಕೀಗ. ಆದ್ರಿಂದ ನನ್ನ ದೇಹವನ್ನು ನಾನು ಏನ್ ಮಾಡ್ಬೇಕಂತೆ? ಅಧೀನದಲ್ಲಿ ಇಟ್ಟುಕೊಳ್ಳಬೇಕು, ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಯಾವಾಗ ನಮ್ಮ ದೇಹಗಳನ್ನು ನಾವು ಸ್ವಾಧೀನವಾಗಿ ಇಟ್ಟುಕೊಳ್ಳುವುದನ್ನು ಯಾರು ನೋಡುವುದಿಲ್ವೋ, ಅಲ್ಲಿ ನೋಡುವಾಗ ನಾವು ಸ್ವಾಧೀನವಾಗಿ ಇಟ್ಕೊಳ್ಳೋದಿಲ್ಲ ಅಂತ ಕಾಣುವುದಾದ್ರೆ ನಾವು ಏನು ಮಾದರಿ ತೋರಿಸ್ತಾ ಇದ್ದೇವೆ? ಇವನು ಬರೇ ಮಾತಾಡ್ತಾನೆ, ಅವನು ನಡೆದು ನೋಡೋದು ನಮ್ಗೆ ಕಾಣುತ್ತೆ ಅಂತ. ಯಾಕಂದ್ರೆ ಅವನ ಸ್ವಾಧೀನ ಕಂಟ್ರೋಲಲ್ಲಿ ಇಲ್ಲ ಅವನ ದೇಹ. ಅದರಿಂದ ಅವನ ನಡವಳಿಕೆಯಲ್ಲಿ ಕಾಣುವಂಥದ್ದಾಗಿರುತ್ತೆ. ಅದಕ್ಕೆ ಪೌಲನು ಹೇಳಿದ, ನಾನು ಬೇರೆಯವರಿಗೆ ಸಾರ್ತಾ ಇದ್ದೇನೆ ಅಂದಮೇಲೆ ಒಂದು ನನ್ನಲ್ಲಿ ಭ್ರಷ್ಟತೆ ಕಾಣಬಾರ್ದು, ನಾನು ಮಾದರಿ. ಇನ್ನೊಂದು ಅಲ್ಲಿ ನನ್ನ ದೇಹವನ್ನು ನಾನು ಸ್ವಾಧೀನ ಮಾಡಿಸಿಕೊಳ್ಳಬೇಕು ಎಂಬುದಾಗಿ. ಅದಕ್ಕೆ 10ನೇ ಅಧ್ಯಾಯದ ಉದಾಹರಣೆ ಕೊಡ್ತಾನೆ. 10ನೇ ಅಧ್ಯಾಯದಲ್ಲಿ 1ರಿಂದ ನಾವು 4 ವಚನ ಓದಿದ್ರೆ ಇಸ್ರೇಲ್ಯರ ಭಾಗ್ಯವನ್ನು ತಿಳಿಯಪಡಿಸ್ತಾನೆ, ಅವರು ಹೊಂದಿದ ಆಶೀರ್ವಾದವನ್ನು ತಿಳಿಯಪಡಿಸ್ತಾ ಇದ್ದಾನೆ. ಆ ನಂತರ ಅವನು ಏನೆಲ್ಲ ಇಂಥ ಆಶೀರ್ವಾದ ಇದ್ರೂ ಅವ್ರು ಏನು ಮಾಡಿದರು ಎಂಬುದಾಗಿ ನಂತರದ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ಅವರು ಶರೀರದ ಒಂದು ನಿಯಂತ್ರಣವನ್ನು ಇಟ್ಟುಕೊಳ್ಳದೆ ಎಂಥ ಪಾಪಗಳನ್ನು ಮಾಡಿದ್ರು ಎಂಬುದಾಗಿ ನೋಡಿ. 6ನೇ ವಚನ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳು. ಅವನೊಂದು ನಿದರ್ಶನ, ಹಳ ಒಡಂಬಡಿಕೆಯಲ್ಲಿ ಯಾವ ಯಾವ ಪಾಪಗಳು ಶರೀರದಿಂದ ಏನೆಲ್ಲ ಪಾಪಗಳು ಮಾಡಿದ್ರೋ ಅದರಿಂದ ಅವರು ಅನುಭವಿಸಿದ ನಷ್ಟ, ನೋವು, ಕಷ್ಟ ಅದನ್ನು ಹೇಳ್ತಾ ಇದ್ದಾನೆ, ಅದನ್ನು ತಿಳಿಯಪಡಿಸ್ತಾ ಇದ್ದಾನೆ. ನೋಡಿ ಅಲ್ಲಿ 8ನೇ ವಚನವನ್ನು ಓದಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತ ಹಾಗೆ ನಾವು ಜಾರತ್ವ ಮಾಡದೇ ಇರೋಣ. ನೋಡಿ, ಶರೀರದ ಒಂದು ಈ ಕೆಟ್ಟ ಸಂಗತಿಯಿಂದ ಅಲ್ಲಿ ಒಂದು ದೊಡ್ಡ ನಾಶನವೇ ಆಯಿತು ಎಂಬುದಾಗಿ. ನಂತರ ನಾವು 9ನೇ ವಚನದಲ್ಲಿ ನೋಡ್ತೇವೆ, ಇದಲ್ಲದೆ ನಾವು ಕ್ರಿಸ್ತನನ್ನು ಪರಿಶೋಧಿಸದೇ ಇರೋಣ, ಯಾಕಂದ್ರೆ ಅವರಲ್ಲಿ ಕೆಲವರು ಪರಿಶೋಧಿಸಿ ಸರ್ಪಗಳಿಂದ ಸಂಹಾರವಾದರು, ಕ್ರಿಸ್ತನನ್ನು ಪರಿಶೋಧಿಸಿದ್ರು ಎಂಬುದಾಗಿ. ಆದ್ದರಿಂದ ನಮ್ಮ ದೇವರನ್ನು ಪರಿಶೋಧಿಸಬಾರದು. ಅವ್ರು ಏನು ಪರಿಶೋಧಿಸಿದ್ರು? ನಾವು ಇಲ್ಲಿ ಕಾಡುಳ್ಳಿಲ್ಲ, ಈರುಳ್ಳಿಲ್ಲ, ಬೆಳ್ಳುಳ್ಳಿಲ್ಲ, ಸರಿಯಾದ ಆಹಾರ ಇಲ್ಲ ಅಂತ ಒಂದು ಗುಣಗುಟ್ಟಿದ್ರು. ಅಲ್ಲಿ ದೇವರಿಗೆ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಯೋಚಿಸ್ತಾ ಮಾತಾಡಿಬಿಟ್ರು. ಅದು ಗುಣಗುಟ್ಟಿಯೇ ಒಂದು ದೊಡ್ಡ ನಷ್ಟವೇ ಅಲ್ಲಿ ಆಯ್ತು, ಸರ್ಪಗಳಿಂದ ನಾಶವಾದನು. ನಂತರ ಅಲ್ಲಿ ನಾವು ನೋಡ್ತೇವೆ ಗುಣಗುಟ್ಟಿಗೆಯಿಂದಲೂ ನಾಶವಾಗಿದ್ದಾರೆ. 11ನೇ ವಾಕ್ಯದಲ್ಲಿ ನಾವು ನೋಡುವಾಗ ಈ ಎಲ್ಲ ಸಂಗತಿಗಳು ನಿದರ್ಶನಗಳಾಗಿವೆ, ಲೋಕದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದವಾಗಿ ಬರೆದವೆ. ಆದ್ರಿಂದ ಆ ನಿದರ್ಶನಗಳನ್ನು ಪೌಲನು ತೋರಿಸುತ್ತಾ ಕೋರಿಂತದವರಿಗೆ ತೋರಿಸುತ್ತಾ ಯಾವ ರೀತಿಯಲ್ಲಿ ಅಲ್ಲಿ ಇರಬೇಕು, ನನ್ನ ದೇಹವನ್ನು ಹೇಗೆ ನಾನು ಕಾಪಾಡಿಕೊಳ್ಬೇಕು ನೋಡಿ, ಕಾಪಾಡಿಕೊಳ್ಳದಿದ್ರೆ ಅದು ಮುಂದೆ ಈ ನಿದರ್ಶನದಿಂದ ನಾವು ನೋಡ್ತೇವೆ ಅಂತ. ಹಾಗಿರುವಾಗ ಅವನು ತನ್ನ ದೇಹವನ್ನು ಕಾಪಾಡಿಕೊಳ್ಳುವುದರಲ್ಲಿಯೂ ಒಂದು ಉತ್ತಮನಾದ ಮಾದರಿಯಾಗಿದ್ದಾನೆ. ಹಾಗಾದ್ರೆ ನಮ್ಮ ಮನೆಯಲ್ಲಾಗ್ಲಿ, ನಾವಿರೋ ಸ್ಥಳಗಳಲ್ಲಾಗ್ಲಿ ನಮ್ಮ ದೇಹಗಳನ್ನು ನಾವು ಕಾಪಾಡಿಕೊಳ್ತಾ ಇದ್ದೇವೆ. ಹೌದಾದರೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು, ಜಯವನ್ನು ಹೊಂದುತ್ತೇವೆ. ಆದ್ದರಿಂದ ನಾವು ಏನು ಮಾದರಿಯಾಗಿದ್ದೇವೆ, ನಮ್ಮ ಇತರರಿಗೆ ಆಶೀರ್ವಾದ ಬರುವುದಕ್ಕೆ ಪೌಲನು
ಆಶೀರ್ವಾದವಾಗಿದ್ದಾನೆ. ಕೋರಿಂಥದ ಸಭೆಗಲ್ಲ, ನಮಗೂ ಕೂಡ ಆ ಮಾದರಿ ತೋರಿಸಿ ಆಶೀರ್ವಾದವಾಗಿದ್ದಾನೆ. ನಾವು ನಮ್ಮ ಮನೆಗೆ ಆಶೀರ್ವಾದವಾಗಿರ್ಬೇಕಾದ್ರೆ ಮೊದಲು ದೇವರಿಗೆ ಭಯಪಡುವುದನ್ನು ನಾವು ತಿಳಿಬೇಕು. ಹೆದರುವುದಲ್ಲ, ನಾವು ಅವರಿಗೆ ಗೌರವ ಕೊಟ್ಟು ಅವರ ಆಜ್ಞೆಗಳನ್ನು ಪಾಲಿಸುತ್ತಾ ನಡೆಯುವುದರ ಮೂಲಕ ಆತನನ್ನು ಗೌರವಿಸ್ತೇವೆ, ಆತನಿಗೆ ಭಯಪಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ.